ಬೆಂಗಳೂರಲ್ಲಿ ಐಪಿಎಲ್ ಪಂದ್ಯಗಳು ಯಶಸ್ವಿಯಾಗಿ ನಡೆದಿದೆ. ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಳೆದ ವರ್ಷ ಆದ ಘಟನೆಯಿಂದ ಹೆಚ್ಚಿನ ಭದ್ರತೆಯನ್ನ ಒದಗಿಸಬೇಕಾಗಿತ್ತು. ಈ ಸಲ 42 ಗೇಟ್ಗಳನ್ನು ದೊಡ್ಡದಾಗಿ ಮಾಡಿದ್ದೀವಿ. ಏನು ಘಟನೆಗಳು, ಅಹಿತಕರ ಘಟನೆಗಳು ನಡೆದಿಲ್ಲ. ಲಾಸ್ಟ್ ಟೈಮ್ ಆದಂತಹ ಘಟನೆಗಳನ್ನು ಮನದಲ್ಲಿಟ್ಕೊಂಡು ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕಿತ್ತೋ ಎಲ್ಲವನ್ನು ಸಹ ಮಾಡಿದ್ದಾಗಿದೆ. ಎಲ್ಲ ಭದ್ರತೆಗಳನ್ನು ಸಹ ಒದಗಿಸಿದ್ವಿ. ಈ ಸಲ 42 ಗೇಟ್ಗಳನ್ನು ದೊಡ್ಡದಾಗಿ ಮಾಡಿದ್ದೀವಿ. ಮೆಟ್ರೋ ಜೊತೆ ಸೇರಿ ಟಿಕೆಟ್ ವ್ಯವಸ್ಥೆಯನ್ನು ಸಹ ಮಾಡಿದ್ದೀವಿ. ಯಾರಿಗೂ ಸಹ ತೊಂದರೆ ಆಗಬಾರದು ಎನ್ನುವಂಥ ನಿಟ್ಟಿನಲ್ಲಿ ಎಲ್ಲವನ್ನು ಸಹ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡು ಅಚ್ಚುಕಟ್ಟಾಗಿ ಎಲ್ಲವನ್ನ ಸಹ ನಿರ್ವಹಿಸಿದ್ದೀವಿ. ನಮ್ಮ ಪೊಲೀಸ್ ಸಿಬ್ಬಂದಿ ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡಿದ್ದಾರೆ. ನಮ್ಮ ಮಾದರಿಯನ್ನ ಬೇರೆ ರಾಜ್ಯದಲ್ಲೂ ಅಳವಡಿಕೆಯನ್ನ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನಡೆಸಿರುವಂತಹ ಚಿಟ್ಚಾಟ್ ಇಲ್ಲಿದೆ, ನೋಡ್ಕೊಂಡು ಬರೋಣ ಬನ್ನಿ. ಐಪಿಎಲ್ ಆವೃತ್ತಿಯ ವೇಳೆ ಅದರಲ್ಲೂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಸ್ಟಾಂಪೇಡ್ನಿಂದಾಗಿ 19ನೇ ಐಪಿಎಲ್ ಆವೃತ್ತಿಯ ಯಾವುದೇ ಪಂದ್ಯಗಳು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯೋದಿಲ್ಲ. ಬಹುತೇಕವಾಗಿ BCCನೇ ಬೇಡ ಇಲ್ಲಿ ಮಾಡುವಂಥದ್ದನ್ನು ನಿರ್ಧಾರಕ್ಕೆ ಬಂದಿತ್ತು. ಆದರೆ ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲಿ ಪಂದ್ಯ ನಡೆಯಲಿಕ್ಕೆ ಬೆಂಗಳೂರು ನಗರ ಪೊಲೀಸರು ಪ್ರಮುಖವಾಗಿ ಕಾರಣವಾಗಿರುವಂಥದ್ದು. ಯಾವ ರೀತಿಯಾಗಿ ಇದೆಲ್ಲ ಸಾಧ್ಯವಾಯಿತು ಅಂತ ಮಾತನಾಡಲಿಕ್ಕೆ ಇವತ್ತು ನಗರ ಪೊಲೀಸ್ ಆಯುಕ್ತರಾಗಿರುವಂಥ ಸೀಮಂತ್ ಕುಮಾರ್ ಸಿಂಗ್ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ನಿಮಗೆ ಕಂಗ್ರಾಟ್ಸ್ ಹೇಳ್ತೀನಿ. ಈ 19ನೇ ಐಪಿಎಲ್ ಆವೃತ್ತಿಯ 5 ಪಂದ್ಯಗಳನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀರಾ. ಸೊ ಪಂದ್ಯಗಳಲ್ಲಿ ಆಗಬಾರ್ದು ಅನ್ನೋ ರೀತಿಯಲ್ಲಿ BCCI ಕೂಡ ನಿರ್ಧಾರಕ್ಕೆ ಬಂದಿತ್ತು. 11 ಜನ ಮೃತಪಟ್ಟಿದ್ದ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಪಂದ್ಯಗಳಾಗಲಿಕ್ಕೆ ಸಾಧ್ಯವಾಯಿತು, ಏನೆಲ್ಲ ಕ್ರಮವನ್ನು ನೀವು ತೆಗೆದುಕೊಂಡ್ರಿ? ಮೊದಲೇ ನಾವು ನಿಮಗೆಲ್ಲರಿಗೆ ಪ್ರೆಸ್ ಮತ್ತು ಅಭಿಮಾನಿಗಳು ಮತ್ತು ನಮ್ಮ ಪೊಲೀಸವರು ಎಲ್ಲರೂ ಇದಕ್ಕೆ ಒಂದು ಅಭಿನಂದನೆಗೆ ಒಂದು ಪಾತ್ರ ಆಗಿದ್ದಾರೆ ಎಲ್ಲರೂ. ಯಾಕೆಂದರೆ ಇದು ಒಂದು ಜಾಯಿಂಟ್ ಎಫರ್ಟ್ ಆಗಿ ನಾವು ಮಾಡ್ಕೊಂಡಿದ್ದೀವಿ. ಇದು ಒಂದು ಚಾಲೆಂಜ್ ಇತ್ತು. ಯಾಕೆಂದರೆ ಕಳೆದ ವರ್ಷ ಈ ಥರ ಸಮಸ್ಯೆ ಆದಮೇಲೆ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಂತ ಅದು ದೊಡ್ಡ ಒಂದು ಪ್ರಶ್ನೆ ಚಿಹ್ನೆ ಇತ್ತು. ಸೊ ಕೆಲವು ಗೈಡ್ಲೈನ್ಸ್ ನಮಗೆ ಸಿಕ್ಕಿತ್ತು. ಆ ಗೈಡ್ಲೈನ್ಸ್ ಆದಾದಮೇಲೆ ನಾವು ಮೀಟಿಂಗ್ ಮಾಡಿ ಕೆಲವು ರೆಕಮೆಂಡೇಷನ್ಸ್ ಕೊಟ್ಟೆ. ಆ ರೆಕಮೆಂಡೇಷನ್ಸ್ದು ಇಂಪ್ಲಿಮೆಂಟ್ ಆದಮೇಲೆ ನಾವು ಒಂದು ತೀರ್ಮಾನಕ್ಕೆ ನಾವು ಬಂದೆವು. ಅಂದರೆ ನಾವು ಪರ್ಮಿಷನ್ ಕೊಡಬಹುದು, ಕಂಡೀಷನಲ್ ಪರ್ಮಿಷನ್. ಸೊ ಕಂಡೀಷನಲ್ ಪರ್ಮಿಷನ್ ಕೊಟ್ಟಾದಮೇಲೆ ಎಲ್ಲ ಜವಾಬ್ದಾರಿ ಖಂಡಿತ ಪೊಲೀಸ್ ತಲೆ ಮೇಲೆ ಬಂತು. ಯಾಕೆಂದರೆ ಸೆಕ್ಯೂರಿಟಿ ಕೊಟ್ಟು ಕ್ರೌಡ್ ಕಂಟ್ರೋಲ್ ಮಾಡಬೇಕು ಅಂತ. ಸೊ ಕ್ರೌಡ್ ಕಂಟ್ರೋಲ್ ತುಂಬ ಒಂದು ಚಾಲೆಂಜ್ ಇತ್ತು. ಆ ಚಾಲೆಂಜ್ಗೆ ನಮ್ಮ ಪೊಲೀಸವರು ತುಂಬ ಚೆನ್ನಾಗಿ ಕೆಲಸ ಮಾಡಿ ಒಂದು ಅದ್ಭುತವಾಗಿ ಒಂದು ಉದಾಹರಣೆ ತೋರಿಸಿದ್ದಾರೆ. ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಹೊಂದಿರುವಂಥದ್ದು RCB ತಂಡವೊಂದು. ಅದರಲ್ಲಿ ಬೆಂಗಳೂರಿನ ಅತಿ ಹೆಚ್ಚು ಕ್ರೇಜ್ ಕೂಡ ಇರುವಂಥದ್ದು. ಯಾವ ರೀತಿಯಾಗಿ ಗ್ರೌಂಡ್ ಮಾಡಿಫೈ ಇರ್ಬೋದು, ಇಲ್ಲ ಕ್ರೌಡ್ ಕಂಟ್ರೋಲ್ ಇರ್ಬೋದು, ಯಾವ ರೀತಿಯಾಗಿ ನೀವು ಅದ್ರ ಜೊತೆಗೆ ಭದ್ರತೆನೇ ಯಾವ ರೀತಿಯಾಗಿ ಮಾಡಿಫೈ ಮಾಡ್ಕೊಂಡಿದ್ರೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಹೋಲಿಸಿದ್ರೆ? ಇದರಲ್ಲಿ ಒಂದು ಹೇಳಬೇಕಂದ್ರೆ ಸ್ಟೇಡಿಯಮ್ದು ಕೆಪಾಸಿಟಿ ತುಂಬ ಕಡಿಮೆ ಇದೆ. ಸೊ ನಾವು ಬ್ಯಾಕ್ವರ್ಡ್ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಫಸ್ಟ್ ಅವೇರ್ನೆಸ್ ಕ್ಯಾಂಪೇನ್ ಮಾಡಿದ್ದೀವಿ. ಅವೇರ್ನೆಸ್ ಕ್ಯಾಂಪಲ್ಲಿ ನಾವು ಚೇರ್ ರೆಸ್ಪಾನ್ಸಿಬಿಲಿಟಿ ಅಂತ ಜನ ಒಂದು ಒಳ್ಳೆ ರೀತಿಯಿಂದ ಖುಷಿಯಾಗಿ ಇಲ್ಲಿ ನೋಡಲಿ ಅಂತ. ಮತ್ತು ಜನಗೆ ನಾವು ಒಂದು ಅಡ್ವೈಸರಿ ಕೊಟ್ಟೆ. ಎಷ್ಟು ಕೆಪಾಸಿಟಿ ಇದೆ ಅಷ್ಟು ತಕ್ಕಂತೆ ಯಾರಿಗೆ ಟಿಕೆಟ್ ಸಿಕ್ಕಿದೆ ಅವರೆಷ್ಟು ಬರಬೇಕು. ಎಲ್ಲರೂ ಇಲ್ಲಿ ಬಂದು ಟಿಕೆಟ್ ಒಂದು ಆಶೆಯಲ್ಲಿ ರೋಡ್ ಮೇಲೆ ನಿಂತು ಜನ ಅಲ್ಲಿ ಗುಂಪು ಸೇರಿ ಅದು ಒಂದು ನಾವು ಸ್ಟಡಿ ಮಾಡಿದ್ದೀವಿ. ಪ್ರೀವಿಯಸ್ ಮ್ಯಾಚಸ್ದು ಅದು ಒಂದು ದೊಡ್ಡ ಸಮಸ್ಯೆ ಇತ್ತು. ಸೊ ಅದು ನಾವು ಅವಾಯ್ಡ್ ಮಾಡಿದ್ವಿ. ರೋಡ್ ಮೇಲೆ ಯಾರಿಗೆ ನಾವು ನಿಲ್ಲಿಗೆ ಬಿಡಲಿಲ್ಲ. ಅಪೀಲ್ ಮಾಡಿದ್ದೀವಿ, ಅಡ್ವೈಸರೀಸ್ ಕೊಟ್ಟೆ. ಲಾಸ್ಟಿಗೆ ಕೊನೆಗೆ ಆದರೂ ಕೆಲವರು ಬಂದರು, ಬಟ್ ನಾವು ಯಾರಿಗೂ ಬಿಡಲಿಲ್ಲ ರೋಡ್ ಮೇಲೆ ನಿಲ್ಲಲಿಕ್ಕೆ. ಅವ್ರ ಹತ್ರ ಟಿಕೆಟ್ ಇದ್ದರೆ ನಾವು ಹೋಲ್ಡಿಂಗ್ ಏರಿಯಾ ಅಂತ ಕಾನ್ಸೆಪ್ಟ್ ಮಾಡಿದ್ವಿ. ಸೊ ಅಲ್ಲಿ ಒಳಗೆ ಹೋಗಿ ಅಲ್ಲಿ ನೀವು ನಿಮ್ಮ ಸಮಾನುಸಾರ ನೀವು ಸ್ಟ್ಯಾಂಡಲ್ಲಿ ಕೂಡ್ಬೋದು. ಬಟ್ ರೋಡ್ ಮೇಲೆ ನಿಂತರೆ ಏನಾಗುತ್ತೆ, ಟ್ರಾಫಿಕ್ ಸಮಸ್ಯೆ ಇದೆ, ಜನಗೆ ಒಂದು ಗೊಂದಲ ಇರ್ತದೆ. ನಮಗೆ ನಾವು ಟಿಕೆಟ್ ಸಿಗ್ಬೋದು ಅಥವಾ ಬ್ಲ್ಯಾಕ್ ಮಾರ್ಕೆಟಿಂಗ್ ಸ್ಕೋಪ್ ಇರ್ತದೆ. ಸೊ ಇದು ಭಾಳ ಒಂದು ಇಂಪಾರ್ಟೆಂಟ್ ಇದು. ಪ್ಲಸ್ ಗೇಟ್ಸ್ ಎಕ್ಸ್ಟ್ರಾ ಮಾಡಿದ್ದೀವಿ. 45 ಗೇಟ್ಸ್ ಆಯಿತು 22ಇಂದ. ಮೆಟ್ರೋದು ಮೂಮೆಂಟ್ ಆಯಿತು. ಸೊ ಪ್ರತಿಯೊಂದು ವಿಶೇಷ ಇದರಲ್ಲಿ ನಮ್ಮ ಟ್ರಾಫಿಕ್ ಅವರು, ಕ್ರೈಮ್ ವಿಂಗ್ ಅವರು, ಲಾ ಆ್ಯಂಡ್ ಆರ್ಡರ್ ಅವರು ಒಂದೊಂದು ಏರಿಯಾದಲ್ಲಿ ಸ್ಟಡಿ ಮಾಡಿ ಆ ತಕ್ಕಂತೆ ನಾವು ಸ್ಕೀಮ್ಸ್ ರೆಡಿ ಮಾಡಿದ್ವಿ. ಕೇಳೋದಿಲ್ಲ ಇವಿಷ್ಟು ಈ ಬಾರಿಯ ಒಂದು IPL ಭದ್ರತೆಗೆ ಯಾವ ರೀತಿ ಎಲ್ಲ ಕ್ರಮಗಳನ್ನು ಕೈಗೊಂಡಿವೆ ಅಂತ ಹೇಳಿ ನಗರ ಪೊಲೀಸ್ ಆಯುಕ್ತರಂತ ಸೀಮಂತ್ ಕುಮಾರ್ ಸಿಂಗ್ ಅವರು ಸ್ಪಷ್ಟಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮಕೃಷ್ಣ ಜೊತೆ ಸಂತೋಷ್ ಪಟೇಲ್, TV5 ನ್ಯೂಸ್, ಬೆಂಗಳೂರು.